ನಂಬಿ ಇದು ಅಂಬಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕಲಿಯುಗದ ಕರ್ಣ ಅಂಬರೀಶ್ ಅವರು. ಮತ್ತೆ ಅವ್ರನ್ನ ಮಾತಾಡ್ಸೋಣ. ನಾವು ಇದ್ರಲ್ಲಿ ನೋಡಿದ್ವಿ, ಲಿಂಗ ಚಿತ್ರದ ಒಂದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಡೆದಿದ್ದಂತ ಬೆಳಿಗ್ಗೆ 5 ಗಂಟೆ 4:15ಗೆ ನೀವು ಎದ್ದು ಬಂದಿದ್ರಿ ಆ ಒಂದು ಇದು ಶೂಟಿಂಗ್ ಸ್ಪಾಟ್ಗೆ. ಅಂದರೆ ಅವತ್ತು ಉದ್ಘಾಟನೆ ಆಗ್ತಾ ಇತ್ತು, ಇನಾಗ್ರೇಟ್ ಆಗ್ತಾ ಇತ್ತು. ಸೊ ಅಲ್ಲಿಗೆ ಬಂದಿದ್ರಿ. ಎಲ್ರಿಗೂ ಆಶ್ಚರ್ಯ, ಅಂಬಿಯಣ್ಣವ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದಿದ್ದಾರೆ ಅನ್ನೋ. ನಾವು ಬೇಕಾದಷ್ಟು ಸತಿ ಹೋಗಿದ್ದೀವಿ, ಇಲ್ಲ ಅನ್ನಲ್ಲ. ನಮ್ದೇ ನಾನು ಸುದೀಪ ಒಂದು ಪಿಕ್ಚರ್ ಮಾಡಿದ್ವಿ, ಬ್ರಹ್ಮ ಅಂತ. 5 o'clock ಸ್ಯಾಂಕಿ ಟ್ಯಾಂಕಲ್ಲಿ ಫಸ್ಟ್ ಶಾಟ್ 5 o'clock. ಪುಟ್ಟಣ್ಣವರು ಇದ್ದಾಗ 6:30 ಫಸ್ಟ್ ಶಾಟ್, ಮ್ಯಾಕ್ಸಿಮಮ್ 7 o'clock. 6:30ಗೆಲ್ಲ ಹೋಗಲ್ಲ, 6:30ಗೆ ಇರಬೇಕಲ್ಲ. ವಿತ್ ಮೇಕಪ್ ಇರಬೇಕು, ವಿತ್ ಮೇಕಪ್ ಎವ್ರಿಬಡಿ, ನಾಟ್ ಒನ್. 9 ಗಂಟೆಗೆ ಗುಡ್ ಮಾರ್ನಿಂಗ್ ಕ್ಯಾಪ್ಟನ್ ಜಿ ಅಂತ ಪ್ರಾಣು, ರಿಷಿ ಕಪೂರು, ಬಸುಮಿ ಚಟರ್ಜಿ, ನೀತು ಸಿಂಗ್, ದಾರಾ ಸಿಂಗ್ ಇವರೆಲ್ಲರೂ 9 o'clock ಶಾರ್ಪ್. ಇದೇ ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋ ಗುಡ್ ಮಾರ್ನಿಂಗ್ ಕ್ಯಾಪ್ಟನ್ ಅಂತ ಬಂದ್ಬಿಡು. ಅದು ಹಿಂದಿ ಸ್ಟಾರ್ಸು 9 o'clock ಶಾರ್ಪ್ ಬರಬೇಕು ಅಂದರೆ ಇಂಪಾಸಿಬಲ್. ದಟ್ ವಾಸ್ ದ ಕಮಾಂಡ್ ಆಫ್ ಪುಟ್ಟಣ. ಹಾಗೇ ನಮ್ದನ್ನು ಕೇಳ್ಕೋಬೇಕಾದ ಸತಿ ನಾವು ಹೋಗ್ತಾ ಇದ್ವಿ. ಬಟ್ ಲೇಟರ್ ಏಜಸ್ ಆಫ್ಟರ್ 96, 97 ಐ ಆಲ್ಸೋ ಹ್ಯಾಡ್ ಟು ರಿಲ್ಯಾಕ್ಸ್ ಬಿಕಾಸ್ ಆಫ್ ದ ಪೊಲಿಟಿಕಲ್ ಪ್ರೆಷರ್. ಈಗ ನಾನು ಈಚೆ ಹೋದರೆ ದೇರ್ ಬಿ 10 people ಅಂತ ಇಟ್ಕೊಳ್ಳಿ. ಅವ್ರಿಗೆ ನಮಸ್ಕಾರ, ಏನಪ್ಪ ನೀನು ಎಲ್ಲಿಂದ ಬಂದೆ ಅಷ್ಟು ಕೇಳಿದ್ರೆ 10 ಜನಕ್ಕೆ ಕೇಳಿದ್ರೆ 3/4 ಗಂಟೆ ಹೊರಟೋಯ್ತು. ಅಕಸ್ಮಾತ್ ಅವನ ಕಷ್ಟ ಏನು ಅಂತ ಕೇಳ್ಕೊಂಡು ಅದನ್ನೇನಾದರೂ 1-2 ಫೋನ್ ಮಾಡ್ತೀನಿ ಅಂದರೆ 1.5 hours ಗಾನ್. ಸೊ ಇನ್ನೂ ಅದಕ್ಕೆ ಒಂದು ರೆಮಿಡಿ ಇಟ್ಕೊಂಡು ಇಂಥ ಕಡೆ ಹೋಗಪ್ಪ ನೀನು ಅವ್ನಿಗೇನಾದರೂ ಅಡ್ವೈಸ್ ಮಾಡ್ತೀನಿ ಅಂದರೆ 2.5 hours ವಿತ್ 10 people ಓನ್ಲಿ. ಬಟ್ ಐ ವಿಲ್ ಹ್ಯಾವ್ ಮಿನಿಮಮ್ 50 people ಇನ್ ದ ಮಾರ್ನಿಂಗ್. ಸೊ ಹಾಗೆ ಪೊಲಿಟಿಕಲ್ ಪ್ರೆಷರ್ಸ್ ಅಷ್ಟೇ. ನಾನು ಹಬ್ಬ ಎಲ್ಲ ಮಾಡಬೇಕಾದ್ರೆ ನನಗಿಂತ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರು. ವಿಷ್ಣುವರ್ಧನ್ ಇದ್ದ, ದೇವರಾಜು, ಜಯಪ್ರದ, ಊರ್ವಶಿ, ಇಷ್ಟೆಲ್ಲ ಇದ್ದು ಆ ಪಿಕ್ಚರ್ನ ನಾನು ಮುಗಿಸ್ಬೇಕಾದ್ರೆ ನಾನು ಫಸ್ಟ್ ಬಂದು ಕರೆದು ಹೇಳೋದು ಅಷ್ಟೇ, ನೋಡಪ್ಪ ನನಗೆ ಅಡ್ಜಸ್ಟ್ ಮಾಡ್ಕೊಂಡು. ಯಾಕಂದರೆ ಬಿಕಾಸ್ ಐ ಆಮ್ ಎ ಪೊಲಿಟಿಕಲ್ ಮ್ಯಾನ್, ನಾಟ್ ದಟ್ ಐ ಆಮ್ ಬಿಗ್ಗರ್ ದ್ಯಾನ್ ಯು, ಐ ಆಮ್ ಸ್ಮಾಲರ್ ಟು ಯು, ಸ್ಟಿಲ್ ಯು ಹ್ಯಾವ್ ಟು ಅಡ್ಜಸ್ಟ್ ಟು ಮಿ ಅಂತ ಮುಂಚೆನೇ ನಾನು ಕೇಳ್ಕೊಂಬಿಡುವೆ. ರಾಘವೇಂದ್ರ ರಾವ್ ಅಂತ ಅವ್ರಿಗೆ ಬಂದು ನಾನು ಅವ್ರ ಪಿಕ್ಚರ್, ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹಿಮ್. ರಾಘವೇಂದ್ರ ರಾವ್ ಇಸ್ ದ ಟಾಪೆಸ್ಟ್ ಡೈರೆಕ್ಟರ್ ಈವನ್ ಟುಡೇ. ಹೌದು. ಅವ್ರು ಬಂದು ನಾನು ಮಾಡಲೇಬೇಕು ಅಂತ ಕೂತ್ಬಿಟ್ರು. ಚಿರಂಜೀವಿನೂ ಬಂದ, ಇಲ್ಲ ನೀವು చేయಲ್ಲ ಅಮರೇಶ್ చేయಲ್ಲ ಅದನ್ನ. ಅರ್ಜುನ್ ಸರ್ಜಾನು ಹೇಳ್ದ, ನಾನು ಹೇಳಿದೆ ನಾನು ಬೇಡಪ್ಪ ಈ ಪಿಕ್ಚರ್ ಬಿಟ್ಬಿಡಿ ಅಂದ್ರೆ ರಾಘವೇಂದ್ರಗೆ. ಆಮೇಲೆ ಕರೆಸ್ದೆ ಮನೆಗೆ ಕರೆಸಿ ಊಟಕ್ಕೆ ಕರೆಸ್ದೆ. ರಾಘವೇಂದ್ರಾಗ ಮೇಲಕ್ಕೆ ಕರ್ಕೊಂಡೋದೆ, ಬನ್ನಿ ಸರ್ ಮನೆ ತೋರಿಸ್ತೀನಿ ಅಂತ ಮೇಲಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ಕಾಲಿಗೆ ಹಿಡ್ಕೊಂಬಿಟ್ಟಿನಿ. ಸರ್ ನಾನು ಮೊದಲೇಂಡೆ ಸರ್, ನಾನು ಬಿಟ್ಬಿಡಿ ಈ ಪಿಕ್ಚರ್ಲಿ. ಏಮೈಂದಯ್ಯ ನೀಗೆ? ಸರ್ ಇಲ್ಲ ಸರ್ ನಾನು ಬಿಟ್ಬಿಡಿ. ಸಿ ಐ ಆಮ್ ಎ ಫ್ಯಾನ್ ಆಫ್ ಯು, ಯು ಆರ್ ಸಚ್ ಎ ವಂಡರ್ಫುಲ್ ಡೈರೆಕ್ಟರ್, ಯು ಆರ್ ಸಚ್ ಎ ಬಿಗ್ ಮ್ಯಾನ್, ಐ ಕಾಂಟ್ ಇನ್ಸಲ್ಟ್ ದ ಚೇರ್. ನನಗೆ ಆ ಬ್ಲಡ್ಡಲ್ಲಿ ನನಗಿಲ್ಲ ಇನ್ಸಲ್ಟ್ ಮಾಡೋದು. ಒಂದು ಡೈರೆಕ್ಟರ್ ಅಂದರೆ ಅದು ಇದು ರೆಸ್ಪೆಕ್ಟ್ ನನಗೆ ಗೊತ್ತಿದೆ. ನಾನೀಗ ವಿಧಿ ಇಲ್ಲ ನನಗೆ, ಏನಿದೆ చెప్పు ಅಂತ. ಸರ್ ಐ ಕಾಂಟ್ ಕಮ್ ಆನ್ ರೈಟ್ ಟೈಮ್ ಅಂತ. ಅಷ್ಟೇ ತಾನೇ, ನೀನು ಯಾವಾಗ ಬರ್ತೀಯ ಶೂಟಿಂಗ್, ನೀನು ಯಾವಾಗ ಹೋಗ್ತೀಯ ಪ್ಯಾಕಪ್, ಹಂಗೆ ತೆಗ್ದ ಪಿಕ್ಚರು. ಫಸ್ಟ್ ಡೇ ನಾನು ಹೋಗಿದ್ದು 2:15 ಮಧ್ಯಾಹ್ನ, ಲೆಕ್ಕ ಹಾಕೋಬಿಡಿ ವಿತ್ ಮೇಕಪ್. ಫಸ್ಟ್ ಶಾಟ್ ಇಸ್ 9:30, ನಾನು ಹೆಂಡ್ತಿ ಫಸ್ಟ್ ಇದ್ದಾಳೆ, ನಾನು ಹೋಗಿದ್ದು 2:15. ಸೊ ಹಿಂಗೆ ಮುಂಚೆನೇ ನಾವು ಕನ್ಫೆಸ್ ಮಾಡ್ಕೊಂಬಿಟ್ಟು, so that we should not have a misunderstanding, whether you are big or I am small, or I am big or you are small, whatever, but you should have that idu adjusting nature idre you will be happily, you will finish any project. ಇನ್ನೊಂದು ಸ್ವಾರಸ್ಯದ ವಿಷಯ ನಾವು ಕೇಳ್ಪಟ್ವಿ ಸಿಂಗಾಪುರ್ನಲ್ಲಿದ್ದಾಗ. ಪ್ರಜ್ಞೆ ಬಂದ ನಂತರ ICUನಲ್ಲಿ ಏನಿದ್ರೆ ಅಲ್ಲಿಂದ ನೆಕ್ಸ್ಟ್ ವಾರ್ಡಿಗೆ ಶಿಫ್ಟ್ ಆದಮೇಲೆ ಈ ಡಾಕ್ಟರ್ಗಳು ನರ್ಸ್ಗಳ ಜೊತೆ ಎಲ್ಲ ಜಗಳ ಆಡ್ತಾ ಇದ್ದಾರೆ ಅಂತಿಲ್ಲ, ನಾನು ಹೋಗ್ಬೇಕು ಅಂತ ಎದ್ದೆ ದೊಡ್ಡೋಗ್ತಿದ್ರಂತ. ಅಯ್ಯೋ ಆ ಡಾಕ್ಟ್ರುಗಳೆಲ್ಲ ನಾನು ನೋಡಿದ್ರೆ ನಡಗೋರು. ಅವ್ರ ಪಾಪ ಬಂದು ಸೋ ನೈಸ್, ದೂರದಿಂದ ನೋಡೋರು. ಹಿಂಗಂದರೆ ನಾನು ಹಿಂಗಂದ್ರೆ ಸರಿ, ಅಯ್ಯೋ ಓಕೆ 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 ದೆನ್ ಈಸ್ ದ ಸ್ಟೂಡೆಂಟ್. ಓಕೆ ಪಾಪ ಅಷ್ಟು ತುಂಬ ಒಳ್ಳೆಯವರು, ಇವ್ರು ಆಲ್ ನೈಸ್. ಬಟ್ ನನಗೇನೋ ಒಂಥರ ಅದು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಕೊಟ್ಟು ಯು ಇಸ್ ಟು ಡ್ರೀಮ್ ಸಮಥಿಂಗ್ ಎಲ್ಸ್, ಏನೇನೋ ಡ್ರೀಮ್ಸ್. ಓಕೆ ಓಕೆ ಆ್ಯಂಡ್ ವೆರಿ ಹಾರ್ಶ್ ಡ್ರೀಮ್ಸ್. ಭಾಳ ಕಷ್ಟ ಅದನ್ನೆಲ್ಲ ತರ್ಕೊಳ್ಳೋದು. ಅಂಬರೀಷ್ ಅವ್ರಿಗೆ ಪ್ರಾಣಿಗಳು ಆಸೆ ತುಂಬ.
ನಾವು ಮೃಗಾಲಯ ಚಿತ್ರದಿಂದನೂ ನೋಡಿದ್ದೀವಿ, ಪ್ರಾಣಿಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡಿದ್ದೀರಿ. ಈಗಲೂ ಕೂಡ ಪ್ರತಿದಿನ ಕುದುರೆ ಆಗ್ಬೋದು, ಈಗಲೂ ಒಂದು ನಾಯಿಮರಿ ತಗೊಳ್ತಾ ಇದ್ದೀರಿ, ನೋಡಿದ್ವಿ ಅದನ್ನು. ಸೊ ಈಗ ಎಲ್ಲರನ್ನೂ ನಿಮ್ಮನ್ನು ಇಷ್ಟಪಡ್ತಾರೆ, ನೀವು ಪ್ರಾಣಿಗಳನ್ನ ಈಗ ಅಷ್ಟು ಇಷ್ಟಪಡ್ತಾ ಇದ್ದೀರಾ? ಮುಂಚೆಯಿಂದ ನನಗಿಷ್ಟ ಪ್ರಾಣಿಗಳು ಅಂದೆ. ಬಟ್ ಒಂದೇ ಒಂದು ಏನಪ್ಪ ಅಂದರೆ ಮಧ್ಯದಲ್ಲಿ ಬೇಜಾರಾಗ್ಬಿಡ್ತದೆ ಲೈಫಲ್ಲಿ. ಸಿ ಹೆಂಗೆ ನಾಯಿಗಳು ಅಂದರೆ, ಆ ನಾಯಿಗಳು ಏನು ಸ್ಟ್ರೆಂತ್ ಇರ್ತದೆ ನಾಯಿಗಳಿಗೆ ಅಂದರೆ ಹುಲಿಗಳು ಇದ್ದಂಗೆ ಇರ್ತವೆ ನಮ್ಮ ಮನೆ ನಾಯಿಗಳು. ಅದು ಎಷ್ಟು ಪ್ರೀತಿ ಪಡ್ತವೆ ಅಂದರೆ ಅದನ್ನು ಯು ಕಾಂಟ್ ಇಮ್ಯಾಜಿನ್. ರಾತ್ರಿ ನಾವು 1 ಗಂಟೆಗೆ ಬರಲಿ 2 ಗಂಟೆಗೆ ಬರಲಿ, ಅದು ಓನರ್ನ ಅಂದರೆ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ತವೆ ಅದು ಅಂದರೆ, ದೇ ಪ್ಲೇ ಲೈಕ್ ಜಸ್ಟ್ ಲೈಕ್ ಯುವರ್ ಚೈಲ್ಡ್, ಅಷ್ಟು ಮುದ್ದಾಗಿರ್ತವೆ. ಬಟ್ ಏನದು ಅಂದರೆ ಶಾರ್ಟ್ಲಿ ಲಿವ್ಡ್, ಯು ಸಿ ದ ಡೆತ್. ನಾವಾಗ ಏನಾಗ್ಬಿಡ್ತದೆ ಮನೆಯೆಲ್ಲ ಗ್ರೇವ್ ಆಡೋದಂಗೆ ಆಗ್ಬಿಡ್ತದೆ, ಎಲ್ಲರೂ ಅಳ್ತಾ ಇರ್ತಾರೆ. ಹೌದು, ನಮ್ಮ ಹತ್ರ ಒಂದು ಕಪಿಲ್ ಅಂತ ಒಂದು ಅನಿಮಲ್ ಇತ್ತು, ಚಿಂಪಾಂಜಿ, ಮೈಸೂರು ಝೂನಲ್ಲಿ. ಹೌದು, ಅದು ಕಪಿಲ್ ಅಂತ ಯಾಕೆ ಅಂದರೆ 83 ಇಂಡಿಯಾ ಕಪ್ ವರ್ಲ್ಡ್ ಕಪ್ ಗೆದ್ದಾಗ ಅದು ಹುಟ್ಟಿದ್ದು. ಸೊ ಅದಕ್ಕೆ ಕಪಿಲ್ ಅಂತ ಹೆಸರಿಟ್ಟಿದ್ರು. ಎಷ್ಟು ಚೆನ್ನಾಗಿ ಮಾತಾಡೋನು ಅಂದರೆ ಅವನು, ನಾನು ಅಲ್ಲೇ ಕ್ಯೂರೇಟರ್ ಆಗಿ ವರ್ಕ್ ಮಾಡಿದೆ 1 ಮಂತು. ಈ ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಟಾಕ್ ಟು ಯು, ಈ ವಿಲ್ ಕಮ್ ಟಾಕ್ ಟು ಯು. ಯಾರು ಹತ್ರ ಬರಬಾರ್ದು ನನ್ನ ಹತ್ರ. ನಾನು ಹಿಂಗೆ ಕೂರಿಸ್ಕೊಂಡು ಕೂತ್ಕೊಳ್ಳ ಇಲ್ಲಿ ಅಂತ ಹಿಂಗೆ ಕೂತ್ಕೊಂಡಿದ್ರೆ ಒಬ್ಬರು ಬರೋಂಗಿಲ್ಲ ನನ್ನ ಹತ್ರ. ನಾನು ಜೂನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಜನ ಹಟ್ಟಿಸ್ಕೊಂಬರೋರಲ್ಲ, ಇವನು ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡ್ಬಿಡುವೆ, ಒಬ್ಬರು ಬರೋಂಗಿಲ್ಲ. ಹಾಡಲ್ಲಿ ನಿಮ್ಮ ಜೊತೆ ನಡ್ಕೊಂಬರ್ತಾನಲ್ಲ. ಇಸ್ 2 years ಬೇಬಿ. ಏನು ಚೆನ್ನಾಗಂದರೆ ಹೋದ ತಕ್ಷಣ ನನ್ನ ಕಾರ್ ನಿಲ್ಲಿಸಿ ಮೇಕಪ್ಗೆ ಹೋಗುವೆ. ಅವನಿಗೆ ಎದುರುಗಡೆ ರೂಮಲ್ಲಿ ಲಾಕ್ ಮಾಡಿರೋವನ್ನ ಅವನು. ಸರಿ ಅಂದರೆ ನಾನು ಇಲ್ಲಿದ್ದೀನಿ ಅಂತ ನನಗೆ ಗೊತ್ತೋಗ ಅಂದ್ಬಿಟ್ಟು ಒಳಗೆ ಹೋಗುವೆ. ಹೋಗಿ ಇನ್ನೇನು ಟಿಫನ್ ಮಾಡ್ತಾ ಕೂತಿದ್ರೆ ತಡೆಯೋಕ್ಕಾಗಲ್ಲ, ಅವನಿಗೆ ಪೇಷನ್ಸ್ ಇಲ್ಲ. ಇಷ್ಟೊತ್ತರೆಗೂ ಬರಲಿಲ್ಲ ಅಂತ ಕರಿಬೇಕಲ್ಲ ಅವನ್ನ. ಸರಿ ಏನು ಡ್ಯಾನ್ಸ್ ಹೊಡಿಯೋನು, ಬಡ 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 ಹೊಡೆದು ಕಿತ್ತಾಕ್ಬಿಡೋನು ರೂಮ್ನ. ಅಷ್ಟೆಲ್ಲ ಕರ್ಕೊಂಬರ ಅವನ್ನ ಅಂತ ಅಂದರೆ ಬಂದ ತಕ್ಷಣ ಕೂತ್ಕೊಂಡ್ಬಿಟ್ಟು ಹಿಂಗೆ ಮಲಗ್ಬಿಡೋನು. ಅವನಿಗೆ ಟಿಕಲ್ ಮಾಡ್ಬೇಕು ನಾವು, ಟಿಕಲ್ ಮಾಡಿ ಎಲ್ಲ ಖುಷಿಯಾಗಿರೋನು. ಸರಿ ಇಲ್ಲೆಲ್ಲ ಮುತ್ತು ಕೊಟ್ಟು ಎಲ್ಲ ಮಾಡಿ, ಸರಿ ಸುಮ್ಮನೆ ಕೂತ್ಕೊಳ್ಳೋ, ಮೇಕಪ್ ಹಾಕಿ ಮೆತ್ತಗೆ ಸಿಗರೇಟ್ ಸೇರ್ತೀನಿ ನಾನು, ಮೆತ್ತಗೆ ಕೆರಿಯೋನು. 2 years ಬೇಬಿ ಕೊಡು ಅಂತ. ನಾನು ಯಾರು ಕ್ಯೂರೇಟರ್ ಇದ್ರೆ ಮೆತ್ತಗೆ ಕೊಟ್ಬಿಡುವೆ ಅಂದರೆ ಮುಕ್ಕಾಲು ಸಿಗರೇಟ್ ಹಿಡಿದ್ಬಿಡು. ಏನು ಮುದ್ದು ಅಂದರೆ ಹಂಗೇನೆ. ರೀನಾ ಅಂತ ಒಂದು ಟೈಗರ್, ಹೆಂಗೆ ಟೈಗರು ಸೀನೋ ಬಂದು ಹಿಂಗೆ ಇಟ್ಕೊಂಡ್ರೆ ನಾವು ಹಿಂಗೆ ಬಂದು ಟೈಗರ್ ಅಂದರೆ ನಿಮಗೆ ಭಯ ಅಲ್ಲ. ನಿಮಗೆ ಈಗ ಹೇಳಿದ್ರೆ ಇವರಿಗೆಲ್ಲ ಟೈಗರ್ ಅಂದ್ರೆ ಏನೋ ಗೊತ್ತಿಲ್ದಿದ್ದಂಗೆ, ಅದನ್ನೇನಾದ್ರು ರಿಯಲ್ ಆಗಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ಟೈಗರ್ ಬಂದು ಹಿಂಗೆ ನಿಂತ್ಕೊಂಡ್ರೆ ಅನ್ನೋದು, ಮುಂದ್ಗಡೆ ಅರಿಲ್ಲ ಅಂತಂದರೆ ಬಿಡೋನು. ವೀಕ್ಷಕರೇ, ನಿಮ್ಮೆಲ್ಲರ ಮಧ್ಯೆ ಸಾಕಷ್ಟು ಜೋವಿಯಲ್ ಆಗಿರುವಂತಹ ಅಂಬರೀಷ್ ಅವರು ಮತ್ತಷ್ಟು ಮಾತಾಡ್ತಾರೆ ಚಿಕ್ಕದೊಂದು ಬ್ರೇಕ್ನ ನಂತರ.